ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ವರ್ಷ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂತಹ ಮಾಡಲ್ ಕ್ವಶನ್ ಪೇಪರ್ 2 ಇಲ್ಲಿ ರಿಲೀಸ್ ಮಾಡಿ ಕೊಡ್ತಾ ಇದ್ದೇನೆ. ವಿತ್ ಫುಲ್ ಕೀ ಆನ್ಸರ್ ಆಗಿರುತ್ತೆ. ಇಷ್ಟು ದಿನಗಳು ನಾವು ಕೇವಲ ಹಾಫ್ ಅಂದರೆ ಪಾರ್ಟ್ ಎ ಮಾತ್ರ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ವಿ. ಕ್ವಶನ್ ನಂಬರ್ 1 ಹೋಪ್ ಎಲ್ಲರ ಹತ್ರನೂ ಕೂಡ ನಿಮ್ಮ ಹಾರ್ಡ್ ಕಾಪಿ ಇದೆ ಅಂದ್ಕೊಂಡಿದ್ದೀನಿ. ಈ ಮಾಡಲ್ ಕ್ವಶನ್ ಪೇಪರಿಂದು ಯಾರ ಹತ್ರ ಇಲ್ವೋ ಇನ್ನೂ ಮಾಡಲ್ ಕ್ವಶನ್ ಪೇಪರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ 3 ಗೌರ್ಮೆಂಟ್ ವತಿಯಿಂದ ಈ ವರ್ಷಕ್ಕೆ ಕೊಟ್ಟಿರುವಂತಹ ಮಾಡಲ್ 1, ಮಾಡಲ್ 2, ಮಾಡಲ್ 3 ಎಲ್ಲವೂ ಕೂಡ ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಇರುತ್ತೆ. ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಸ್ ಪರ್ ದ ಬ್ಲೂ ಪ್ರಿಂಟೇ ನಿಮಗೆ ಕ್ವಶನ್ಸ್ಗಳನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಕ್ವಶನ್ ಪೇಪರ್ ಸೆಟ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಇದೆ ಅಲ್ವಾ, ಆಪ್ಷನ್ ಸಿ ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಬನ್ನಿ ಈಗ ನಾವು ಹೀಗೆ ಫುಲ್ ಪೇಪರನ್ನು ಒಮ್ಮೆ ಆಯಿತಾ ನೋಡ್ತಾ ಹೋದರೆ, ಯಾಕಂದರೆ ನಾನು ಈಗ 4 ಎಕ್ಸಾಮ್ ಆಗಿದ್ದಾವೆ. ಕೆಮಿಸ್ಟ್ರಿ, ಫಿಸಿಕ್ಸ್, ಬಯೋ ಹಾಗೂ ಏನಂತೀರ ತಾವುಗಳು ಕಂಪ್ಯೂಟರ್ ಸೈನ್ಸು. 4ರಲ್ಲಿಯೂ ಕೂಡ ಈ 3 ಮಾಡಲ್ ಕ್ವಶನ್ ಪೇಪರ್ನಿಂದ ಲಾಂಗ್ ಆನ್ಸರ್ಸ್ ಎಲ್ಲವೂ ಕೂಡ ಅಲ್ಲಿಂದನೇ ಪಿಕ್ ಆಗಿರುವಂಥದ್ದು. ಈ 3 ಮಾಡಲ್ ಕ್ವಶನ್ ಪೇಪರನ್ನು ತಾವುಗಳು ಕರೆಕ್ಟಾಗಿ ರೆಡಿ ಆದರೆ 3 ಮಾಡಲ್ ಕ್ವಶನ್ ಪೇಪರನ್ನು ತಾವುಗಳು ಕರೆಕ್ಟಾಗಿ ರೆಡಿ ಆದರೆ ಏನು ಸಿಗುತ್ತೆ ಅಂದರೆ, ಪಾರ್ಟ್ ಎನಲ್ಲಿ ಒಂದು 10 ಮಾರ್ಕ್ಸ್ ಅಂತೂ ಸೇಮ್ ಆ್ಯಸ್ ಇಟ್ ಈಸ್ ಬಂದಿರುತ್ತೆ. ಇನ್ನೇನು ಬೇಕು, 20ನಲ್ಲಿ 50% ಪಾರ್ಟ್ ಎನಲ್ಲಿ ಇದೇ 3 ಮಾಡಲ್ ಕ್ವಶನ್ ಪೇಪರ್ನಿಂದ ಕೇಳ್ತಾ ಇದ್ದೇನೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಸಮಯವನ್ನು ವೇಸ್ಟ್ ಮಾಡಬೇಡಿ. ಮೊದಲು ಈ 3 ಮಾಡಲ್ ಕ್ವಶನ್ ಪೇಪರನ್ನು ರೆಡಿಯಾಗಿ, ನಂತರದಲ್ಲಿ ತಾವುಗಳು ಬೇರೆದಕ್ಕೆ ಕೈ ಹಾಕಿದರೆ ಬಹಳ ಒಳ್ಳೆಯದಾಗತ್ತೆ. ಹಾಗೂ 6 ಮಾಡಲ್ ಕ್ವಶನ್ ಪೇಪರಿನ ಈ ವರ್ಷದ 6 ಮಾಡಲ್ ಕ್ವಶನ್ ಪೇಪರಿನ ಪಾರ್ಟ್ ಎ ಕಂಪ್ಲೀಟಾಗಿ ನಿಮಗೆ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಇವೆಲ್ಲವೂ ಕೂಡ ಸೆಕೆಂಡ್ ಮೇನ್ ಕ್ವಶನ್ ನಿಮ್ಮ ಏನಂತೀರ ತಾವುಗಳು ಡ್ಯಾಶಸ್ಸಿನ ಕೀ ಆನ್ಸರ್ಗಳು ಸಮೇತ ಕೊಟ್ಟಿದ್ದೇವೆ. ಅದನ್ನು ಕೂಡ ತಾವುಗಳು ನೋಡ್ಕೋಬೋದು. ಕ್ವಶನ್ ನಂಬರ್ 16ಕ್ಕೆ 16, 3 ಇಸ್ ದ ರೈಟ್ ಆನ್ಸರ್. 17ಗೆ -1, 18ಗೆ 0, 19ಗೆ 3 ಆಗಿರುತ್ತೆ, 20ಗೆ 10 ಆಗಿರುತ್ತೆ. ಹೌದಲ್ವಾ? ಇದನ್ನೆಲ್ಲ ತಾವುಗಳು ಒಮ್ಮೆ ನೋಡ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಪಾರ್ಟ್ ಬಿ ಕಡೆಗೆ ಹೋಗೋಣ. ಪಾರ್ಟ್ ಬಿನಲ್ಲಿ ನಿಮಗೆಲ್ಲರಿಗೂ ಕೂಡ ಆಯಿತಾ ಏನಂತೀರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಸೊಲ್ಯೂಷನನ್ನು ತಾವುಗಳು ಬರೀಬೇಕಾಗುತ್ತೆ ಎಕ್ಸಾಮಲ್ಲಿ. ಪ್ರೂವ್ ದಟ್ ಅಂತ ಇದೆ. ಸೈನ್ ಇನ್ವರ್ಸ್ 2 × √⁴ ಏನು ಅಂತೀರ ಸ್ಕ್ವೇರ್ ರೂಟ್ 1 - x² ಈಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ x ಅಂತ ಇದೆ. ಇದನ್ನು ಪ್ರೂವ್ ಮಾಡಬೇಕೇನೋ ತಾವುಗಳು ಅಲ್ವಾ. ಸೊಲ್ಯೂಷನ್ ಈ ರೀತಿಯಾಗಿ ಲೆಟ್ x ಈಸ್ ಈಕ್ವಲ್ ಟು ಸೈನ್ ಥೀಟಾ ಎಲ್ಲ ಮಾಡ್ತೀರಾ ನೀವು. ಏನು ಸ್ವಲ್ಪ ಒಂದು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರಿಗೆ ಇನ್ನೂ ಇದರ ಒಂದು ಕೀ ಆನ್ಸರ್ ಸಿಕ್ಕಿಲ್ವೋ ಅಥವಾ ಯಾವುದಾರ ಪ್ರಶ್ನೆಗೆ ಪ್ರಾಬ್ಲಮ್ ಇದ್ದವರು, ತೊಂದರೆ ಇದ್ದವರು ಅಥವಾ ಅರ್ಥನೇ ಆಗಿಲ್ಲ ಅಂದವರಿಗೆ ಈ ಒಂದು ವಿಡಿಯೋ ಬಹಳ ಹೆಲ್ಪ್ ಆಗುತ್ತೆ. ದಯವಿಟ್ಟು ಮೊದಲು ಈ 3 ಮಾಡಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ. ಮತ್ತೆ ಅದನ್ನೇ ನಾನು ಹೇಳ್ತಿರುವಂಥದ್ದು, ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ಬರುತ್ತಾ ಅಂತ ಡೌಟ್ ಇಟ್ಕೊಂಡು ಎಕ್ಸಾಮಿಗೆ ಹೋಗಬೇಡಿ. ಬ್ಲೂ ಪ್ರಿಂಟ್ ಪ್ರಕಾರವೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಪೇಪರ್, ನಿಮ್ಮ ಪ್ರಿಪೇಟರಿ ಎಕ್ಸಾಮ್ ಪೇಪರ್ ಕೂಡ ಸೆಟ್ ಆಗುತ್ತೆ. ಕೆಮಿಸ್ಟ್ರಿ, ಫಿಸಿಕ್ಸು ಎರಡೂ ಕೂಡ ಅದೇ ರೀತಿಯಾಗಿ ಸೆಟ್ ಆಗಿತ್ತು ಆಯಿತಾ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಆಗಿರೋದನ್ನು ನೋಡಿ ತಾನೇ ನಾವು ಪ್ರಿಡಿಕ್ಷನನ್ನು ಮಾಡ್ಬೋದು. ಅದನ್ನೇ ನೋಡಿ ನಿಮಗೆ ನಾವು ಹೇಳ್ತಿರುವಂಥದ್ದು. ದಯವಿಟ್ಟು ಫೋಕಸ್ ಆನ್ ಯುವರ್ ಬ್ಲೂ ಪ್ರಿಂಟ್ಸ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿರ್ತೇನೆ. ಆ ಒಂದು ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಂತರದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಾಗಿತ್ತು ಅಂದರೆ, ಏನಂತೀರ ತಾವುಗಳು ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸನ್ನು ಕಳಿಸ್ಕೊಡಿ ಸರ್. ಭಾಳ ಖುಷಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ನಿಮ್ಮ ಕಾಲೇಜಲ್ಲಿ ಏನಾದರೂ ಪಾಸಿಂಗ್ ಪ್ಯಾಕೇಜು ಅದು ಇದು ಏನಾದರೂ ಕೊಟ್ಟಿದ್ದರೆ ನಮಗೆ ಕಳಿಸ್ಕೊಟ್ರೆ ಆಲ್ ಓವರ್ ಕರ್ನಾಟಕ ಎಲ್ಲ ಮಕ್ಕಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂತಹ ಒಳ್ಳೆಯ ಮನಸ್ಥಿತಿಯನ್ನು ತಾವುಗಳು ಹೊಂದಿ ಆಯಿತಾ. ಪಾರ್ಟ್ ಸಿನಲ್ಲಿದ್ದೀವಿ ಈಗ ನಾವು. 6 × 3 = 18 ಅಂತ ಹೇಳಿದರೆ 3 ಅಂಕದ ಪ್ರಶ್ನೆಗಳು. ಈಗ ಪಾರ್ಟ್ ಎ ಸಂಪೂರ್ಣವಾಗಿ 1 ಮಾರ್ಕ್ ಕ್ವಶನ್ಸ್ ಆಗಿರುತ್ತೆ. ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಆಗಿತ್ತು. ಈಗ ನಾವು ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಇದ್ದೀವಿ. ಶೋ ದಟ್ ದ ರಿಲೇಷನ್ ಆನ್ ದ ಸೆಟ್ ಅಂತ ಒಂದು ಫೇಸ್ ಟು ಫೇಸ್ ವಿಡಿಯೋ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಪೂರ್ತಿ ನನ್ನ ಕೈಯಲ್ಲಿ ಓದೋಕ್ಕಾಗಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ಓದಿದರೆ ಎಷ್ಟು ಮಾರ್ಕ್ಸನ್ನು ತಾವುಗಳು ಎಕ್ಸಾಮಲ್ಲಿ ತೆಗಿಬೋದು ಅನ್ನೋದನ್ನು ಆ ಒಂದು ವಿಡಿಯೋನ ಮಾಡಿಕೊಟ್ಟಿದ್ದೇನೆ. ಅದು ಸ್ಮಾರ್ಟ್ ವರ್ಕು. ಕೊನೆಯ ಮೂಮೆಂಟಲ್ಲಿ ಆ ಪಾಠಗಳನ್ನು ತಾವುಗಳು ಓದಬೇಕು. ಲಾಸ್ಟ್ ಮಿನಿಟ್ ರಿವಿಷನ್ ಹೇಗಿರಬೇಕು ಅಂದರೆ ಅದು ಮಾತ್ರ ಇರಬೇಕಾಗತ್ತೆ. ಯಾಕಂದರೆ ಲಾಸ್ಟ್ ಮಿನಿಟ್ ರಿವಿಷನ್ ಅಂದರೆ ಹಿಂದಿನ ದಿನವೇ ಮತ್ತು ಎಕ್ಸಾಮ್ ಹೋಗ್ತಾ ಅಲ್ಲ ಅದು ಆಯಿತಾ. ಹಿಂದಿನ ದಿನ ಏನೇನು ಓದಿದರೆ ಒಳ್ಳೆ ಅಂಕಗಳನ್ನು ತಾವುಗಳು ನೆಕ್ಸ್ಟ್ ಡೇ ಎಕ್ಸಾಮಲ್ಲಿ ತೆಗಿಬೋದು ಅಂತ. ಮ್ಯಾಥಮೆಟಿಕ್ಸ್ ಸರ್, ಇದು ಬರೀ ವಿಡಿಯೋ ನೋಡೋದ್ರಿಂದ ಏನೂ ಉಪಯೋಗವಿಲ್ಲ. ವಿಡಿಯೋ ಮುಂದಿಟ್ಕೋಬೇಕು, ಕ್ವಶನ್ ಬರ್ಕೋಬೇಕು, ಸಾಲ್ವ್ ಮಾಡ್ತಾ ಹೋದರೆ
ತಮಗೆ ಎಲ್ಲರಿಗೂ ಕೂಡ ಒಳ್ಳೆಯ ಅಂಕಗಳು ಎಕ್ಸಾಮಲ್ಲಿ ಬರುತ್ತೆ. ಹಾಗಾಗಿ ನಾನು ಹೇಳ್ತಿರುವಂಥದ್ದು ವಿದ್ಯಾರ್ಥಿಗಳೇ, ನೋಡಿ ಇದು ಕ್ವಶನ್ ನಂಬರ್ 34 ಕಂಟಿನ್ಯೂಟಿ ಇಲ್ಲಿರುವಂಥದ್ದು ಆಯಿತಾ. ಕ್ವಶನ್ ನಂಬರ್ 34 ಕಾಣ್ತಾ ಇದೆ ಅಲ್ವಾ ಇಲ್ಲಿ. ಫೈಂಡ್ ದಿ ಇಂಟರ್ವಲ್ಸ್ ಇನ್ ವಿಚ್ ದಿ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x³ - 3x² - 36x + 7 ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಸೊಲ್ಯೂಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊಲ್ಯೂಷನ್ನಿನ ಲೈನ್ಗಳು ಈ ಕಡೆ ಲೆಫ್ಟ್ ಸೈಡಿಗೆ ಎಡಭಾಗದಲ್ಲಿ ಕಾಣ್ತಾ ಇದೆ ಅಲ್ವಾ, ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 34ನ ಆನ್ಸರ್ ಅರ್ಧ ಇಲ್ಲಿದೆ, 35 ನಂತರದಲ್ಲಿ ಈ ಕಡೆ ಇರುವಂಥದ್ದು 37. ಯಾಕಂದರೆ ವಿಡಿಯೋ ಲೆಂತಿ ಆದರೆ ನಿಮಗೂ ತೊಂದರೆ ನಮಗೂ ತೊಂದರೆ, ಅಯ್ಯೋ ವಿದ್ಯಾರ್ಥಿಗಳಿಗೆ ಆಗಲ್ಲಲ್ಲಪ್ಪ ಅಂತ. ಹಾಗಾಗಿ ಎಲ್ಲವೂ ಕೂಡ ಆಲ್ ಇನ್ ಒನ್ ಆಗಿಯೇ ಇದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಇಂಗ್ಲೀಷ್ ಏನು ಬರಲ್ಲ ಅಂದರೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ, ನನ್ನ ಜವಾಬ್ದಾರಿ ಅದು. ಯಾಕಂದರೆ ನಾನು ಪಾಠ ಮಾಡುವಂತಹ ಲ್ಯಾಂಗ್ವೇಜು ಆಯಿತಾ. 100% ಇದೇ ಕ್ವಶನ್ ಬರುತ್ತಪ್ಪ, ಅದನ್ನೇ ಬರೆದು ಬರ್ರಿ ನೀವು ಅಂಥ ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತೇನೆ. ಯಾವುದು ಇಂಗ್ಲೀಷ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸ್ಗಳು. ಜೊತೆಗೆ ಗ್ರಾಮರ್ ಏನೂ ಬರೋಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಸರ್ ಐ ಡೋಂಟ್ ನೋ ಗ್ರಾಮರ್, ಐ ವಾಂಟ್ ಸೆಕೆಂಡ್ ಇಯರ್ PUC ಗ್ರಾಮರ್ ಅಂತ. ಈ ರೀತಿಯಾಗಿ ಇರಬೇಕು, ಕ್ಲಿಯರ್ ಕಟ್ಟಾಗಿ. ಇಲ್ಲ ನಾನು ನಾಚಿಕೆ ಆಗುತ್ತೆ ಐ ಡೋಂಟ್ ನೋ ಗ್ರಾಮರ್ ಅನ್ನಲಿಕ್ಕೆ ಅಂದರೆ ನೋ ಪ್ರಾಬ್ಲಮ್, ಡೈರೆಕ್ಟಾಗಿ ಸರ್ ಐ ನೀಡ್ ಸೆಕೆಂಡ್ ಇಯರ್ PUC ಆನ್ಯುವಲ್ ಎಕ್ಸಾಮ್ ಗ್ರಾಮರ್ ಅಂತ ತಾವುಗಳು ಕಮೆಂಟ್ ಮಾಡಿದರೆ ನಿಮ್ಮ ಮೇಲ್ ಐಡಿಗೆ ನಾವುಗಳು ಏನಂತೀರ ಲಿಂಕನ್ನು ಕಳಿಸ್ತೀವಿ ಸರ್. ಫ್ರೀ ಸರ್, ಎಲ್ಲ ಏನೂ ಟೆನ್ಷನ್ ತಗೋಬೇಡಿ. ಒಂದೇ ವಿಡಿಯೋ ನೋಡಿದರೆ ಸಾಕು 100%. ಈಗ ನಾವು ಪಾರ್ಟ್ ಡಿನಲ್ಲಿ 4 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ, ಯಾಕೆಂದರೆ 120 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ಈ 120 ಮಾರ್ಕ್ಸಿಗೆ ಫುಲ್ಲು ಕೀ ಆನ್ಸರ್ ಇಲ್ಲಿದೆ. ಇಷ್ಟೋಕೊಂಡು ಬರೆಯೋ ಅವಶ್ಯಕತೆ ಇರಲ್ಲ. ನೀವು ಎಕ್ಸಾಮಲ್ಲಿ 80 ಮಾರ್ಕ್ಸಿಗೆ ಬಂದು ಬರೆದು ಬರಬೇಕಾಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ನಾವು ಕ್ವಶನ್ ನಂಬರ್ 42ನಲ್ಲಿದ್ದೀವಿ. ಕ್ವಶನ್ ನಂಬರ್ 42 ತಾವುಗಳು ನೋಡೋದಾದರೆ 4 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲವೂ ಕೂಡ ಆಯಿತಾ. ಇದಿಷ್ಟಿದೆ, ಕರೆಕ್ಟಾಗಿ ಬರೆದ್ರೆ ಆರಾಮಾಗಿ. ಎಷ್ಟು ಲೈನ್ ಇದೆ ಸರ್? 1 2 3 4 5 6 1 7 ಅಂದ್ಕೊಳ್ಳಿ, 7 ಲೈನು ಸರ್. ಬರೆದುಬಿಟ್ರೆ 4 ಮಾರ್ಕ್ಸು. ಆದರೆ ಕರೆಕ್ಟಾಗಿ ಬರೀಬೇಕಲ್ವ, ಅದಿರೋದಲ್ಲಿ ಪ್ರೂವ್ ಮಾಡೋ ಸ್ಟೇಟ್ಮೆಂಟನ್ನು ಕೊಟ್ಟು ಇಲ್ಲಿ y = sin inverse x ದೆನ್ ಪ್ರೂವ್ ದಟ್ ಅಂತ ಇದೆ. 1 - x² d² y ಏನಿದು ಬೈ dx² ಮೈನಸ್ ಇದೆಲ್ಲ ಮಾಡ್ತೀರಾ ನೀವು, ನಮಗಿಂತ ಜಾಣರು. ಹಂಗಾಗಿಯೇ ಸೈನ್ಸ್ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳು ನೀವು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮ್ಮ ಆನ್ಯುವಲ್ ಎಕ್ಸಾಮ್ ಪ್ರಿಪೇರ್ಟಿಗೆ ಬರುವಂಥ ಇಂಗ್ಲೀಷ್ ಮೆಟೀರಿಯಲಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗೂ ಫೇಸ್ ಟು ಫೇಸ್ ಒಂದು ಮ್ಯಾಥಮೆಟಿಕ್ಸ್ ವಿಡಿಯೋ ಮಾಡಿದ್ದೇನೆ, ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ, ಈಗಾಗಲೇ ನಾವು ಮಾಡಲು ಒಂದು ಕ್ವಶನ್ ಪೇಪರು ವಿತ್ ಫುಲ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಹೌದಲ್ವಾ. ಇದು ಗ್ರಾಫ್ ಅವರೇ ಪ್ರೊವೈಡ್ ಮಾಡ್ತಾರೆ, ನೀವೇನು ಒಯ್ಯೋ ಅವಶ್ಯಕತೆ ಇರಲ್ಲ. ಆನ್ಯುವಲ್ ಎಕ್ಸಾಮ್ ಆಗಲಿ ಪ್ರಿಪೇರ್ಟರಿ ಎಕ್ಸಾಮ್ ಆಗಲಿ, ಹೌದಲ್ವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಟೋಟಲ್ಲು ಮುಗಿಯುತ್ತಲ್ವ, 6 ಅಂತ ಇರುವ ಪ್ರಶ್ನೆಗಳೆಲ್ಲ ಸಾಲ್ವ್ ಆಗಿದೆಯಪ್ಪ. ಹಾಗಾಗಿ ಇಲ್ಲಿ ಸ್ವಲ್ಪ ಏನಂತಾರೆ ತಗೊಳ್ಳು ಲೆಂತಿ ಆಗಿರುವಂಥದ್ದು ವೀಡಿಯೋಗಳು ಮುಗೀತು ಇಲ್ಲಿಗೆ. ವಿ ಆರ್ ಇನ್ ದ ಲಾಸ್ಟ್ ಪೇಜ್ ಆಫ್ ಅವರ್ ಸೆಷನ್ ಆಯಿತಾ. ಮುಗೀತು ಆಯಿತಾ. ಧನ್ಯವಾದಗಳು.